ಗೈಸ್, ಇವತ್ತು ನಾನು ಬರೀ ಮೂರೇ ತರಕಾರಿಯಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂದರೆ ಒಂದು ರೈಸ್ ಬಾತ್ ಅಷ್ಟೇ, ಇದು ಬ್ಯಾಚುಲರ್ಸ್ಗಳಿಗೆ ಯೂಸ್ ಆಗುತ್ತೆ. ನಾನು 2 ಟೊಮೊಟೊ, 1 ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆನಾ? ಸೊ ನೋಡಿ, ಮೊದಲು ಎಣ್ಣೆ ಬಿಟ್ಕೊಳ್ಳಿ. ಆಮೇಲೆ ಲಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಒಂಚೂರು ಚೂರು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮೆಣಸಿನ್ಕಾಯಿ ಹಾಕಿ, ಆಯಿತಾ? ಒಂದು 5 ನಿಮಿಷ ಬಿಟ್ಕೊಂಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಅದು ಹುರ್ಕೊಂಡಿದ್ದಾದ್ಮೇಲೆ ಅದೊಂಚೂರು ಕೆಂಪಾದ್ಮೇಲೆ ಮತ್ತೆ ಈರುಳ್ಳಿ ಹಾಕಿ, ಅದನ್ನು ಸ್ವಲ್ಪ ಕೆಂಪಾಗಬೇಕು, ಆ ಥರ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಂತರ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಆಯಿತಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಂಗೆ ಅಂದರೆ ಅದು ಸ್ಮೆಲ್ ಏನಿದೆ ಅದು ಹೋಗೋ ಗಂಟ ಹುರ್ಕೊಳ್ಳಿ. ಹೋದ್ಮೇಲೆ ಒಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕಾದ್ಮೇಲೆ ಫುಲ್ಲು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆನಾ? ಚೆನ್ನಾಗಿ ಕಲಿಸ್ಕೊಂಡು ನಂತರ ಮಸಾಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಮೊದಲು ಗರಂ ಮಸಾಲೆ ಹಾಕಿ ಒಂದು 3 ಸ್ಪೂನ್ 2 ಸ್ಪೂನ್ ಅಷ್ಟೇ, 2 ಸ್ಪೂನ್ ಅಷ್ಟು. ಚಿಕನ್ ಮಸಾಲನೂ ಒಂದು 2 ಸ್ಪೂನ್ ಹಾಕಿ. ಬೇಕಾದರೆ ನಿಮ್ಗೆ ಒಂಚೂರು ಅರಿಶಿನ ಹಾಕ್ಕೋಬೋದು. ಸೊ ಒಳ್ಳೇದು ಅದು ಅನಿಸುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಖಾರ ಪುಡಿ ಬೇಕಂದರೆ ನಿಮಗೆ ಹಾಕ್ಕೊಳ್ಳಿ, ನನಗೆ ಬೇಕು ಅದಕ್ಕೆ ಹಾಕ್ಕೋತೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ಅಡುಗೆ ಬ್ಯಾಚುಲರ್ ಮಾತ್ರ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮರಿಬೇಡಿ. ಇದು ಬ್ಯಾಚುಲರ್ಸ್ಗೆ ಮಾತ್ರ ಯೂಸ್ ಆಗುತ್ತೆ. ಆಮೇಲೆ ನಾನು ಅಕ್ಕಿನ ನೆನೆಸಿ ಇಟ್ಟಿದ್ದೆ. ಸೊ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನ ತೆಗೆದು ವಾಪಸ್ ಹಾಕಿ ಕಲಿಸ್ತೀನಿ. ಈಗ ಚೆನ್ನಾಗಿ ಕಲಸಾದ್ಮೇಲೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಬೇಕು. ಯಾಕೆ ಅಂದರೆ ನಾವು ಕುಕ್ಕರಲ್ಲೇ ಅಡುಗೆ ಮಾಡ್ತಿಲ್ಲ, ಆದ್ದರಿಂದ ನಾವು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಲೇಬೇಕು. ಇದಾದ್ಮೇಲೆ ನಂತರ ನಾನು ಸೋಯಾಬೀನ್ ಅಂದ್ರೆ ತುಂಬ ಇಷ್ಟ, ಆದ್ದರಿಂದ ಸೋಯಾಬೀನ್ ಹಾಕ್ಕೊಂಡಿದ್ದೀನಿ. ಓಕೆನಾ? ನೀವು ಹಾಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ಚೆನ್ನಾಗಿ ಕಲಸಾದ್ಮೇಲೆ ಒಂದ್ಸಲಿ ಮುಚ್ಚಬೇಕೀಗ. ಓಕೆನಾ? ಸ್ವಲ್ಪ ಹೊತ್ತು ಉರಿ ಕೊಟ್ಟು ಮುಚ್ಚಿಬಿಟ್ಟು ಸ್ಟೀಮಲ್ಲಿ ಇಡಿ. ಸ್ಟೀಮಲ್ಲಿ ಇಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಅದಾದಮೇಲೆ ಆಫ್ ಮಾಡಿ. ಓಕೆನಾ? ಒಂದು 5 ನಿಮಿಷ ಇಟ್ಟು ಆಮೇಲೆ ಆಫ್ ಮಾಡಿ. ಆಫ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ ಒಂದು 15 ನಿಮಿಷ ಬಿಟ್ಟರು ನಡೆಯುತ್ತೆ. ಅಂದರೆ ಬಿಸಿ ಕಮ್ಮಿ ಆಗಬೇಕು. ಬನ್ನಿ ಇವಾಗ ನೋಡೋಣ. ಗೈಸ್, ಆ್ಯಕ್ಚುಲಿ ನಾನು ಮಾಡಿದ್ದು ರೈಸ್ ಬಾತು, ಬಟ್ ಇಲ್ಲಿ ಆಗಿರೋದು ಬೇಳೆ ಬಾತ್ ಆಗಿರೋ ಥರ ಕಾಣಿಸ್ತಾ ಇದೆ. ಓಕೆ, ಪರವಾಗಿಲ್ಲ ಗೈಸ್, ಬನ್ನಿ ತಿನ್ನೋಣ. ಓಕೆನಾ? ಸಖತ್ತಾಗಿರುತ್ತೆ.